ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಗ್ಲೋಬಲ್ ಆನ್ಲೈನ್ ಕನ್ನಡ. ಈ ಒಂದು ವಿಡಿಯೋದಲ್ಲಿ ನಾವು ಕರ್ನಾಟಕ ಸೆಟ್ 2026 ಪೇಪರ್ 1 ಟೀಚಿಂಗ್ ಆ್ಯಂಡ್ ರಿಸರ್ಚ್ ಆಪ್ಟಿಟ್ಯೂಡ್ ಪ್ರಿಪರೇಷನ್ ಸಲುವಾಗಿ ಪ್ರಿವಿಯಸ್ ಇಯರ್ ಕ್ವಶನ್ ಪೇಪರ್ಸ್ 2023ನಲ್ಲಿ ನಡೆದ ಎಕ್ಸಾಮಿನೇಷನಿಂದ ಜನರಲ್ ಪೇಪರ್ನ 6ರಿಂದ 10ರವರೆಗಿನ ರಿಸರ್ಚ್ ಆಪ್ಟಿಟ್ಯೂಡ್ ಪ್ರಶ್ನೆಗಳನ್ನು ಡಿಸ್ಕಷನ್ ಮಾಡ್ತಾ ಇದ್ದೀವಿ. ಯಾರೆಲ್ಲ ವಿದ್ಯಾರ್ಥಿಗಳು KSET 2026 ಪ್ರಿಪರೇಷನನ್ನು ಮಾಡ್ತಾ ಇದ್ದೀರಾ, ಗ್ಲೋಬಲ್ ಆನ್ಲೈನ್ ಕನ್ನಡ ವತಿಯಿಂದ ಪೇಪರ್ 1ಗಾಗಿ ಕಂಪ್ಲೀಟ್ ಕೋರ್ಸನ್ನು ಕೊಡ್ತಾ ಇದ್ದೀವಿ. ಇಲ್ಲಿ ಕಂಪ್ಲೀಟ್ ಥಿಯರಿ ಲೆಕ್ಚರ್ಸ್, MCQs lectures, 50 mock tests, notes, 5000+ MCQs PDF ಅನ್ನ ಕೊಡ್ತಾ ಇದ್ದೀವಿ. ಈ ಒಂದು ಕಂಪ್ಲೀಟ್ ಕೋರ್ಸ್ ಇಂಗ್ಲಿಷ್ ಮತ್ತು ಕನ್ನಡ ಎರಡೂ ಲ್ಯಾಂಗ್ವೇಜ್ನಲ್ಲಿ ದೊರೀತಾ ಇದೆ. ಇಲ್ಲಿಗೆ ನೀವು ಜಾಯಿನ್ ಆಗಲು ಗ್ಲೋಬಲ್ ಆನ್ಲೈನ್ ಆ್ಯಪನ್ನು ಪ್ಲೇಸ್ಟೋರಿಂದ ಡೌನ್ಲೋಡ್ ಮಾಡ್ಕೊಳ್ಬೇಕು, ರಿಜಿಸ್ಟರ್ ಮಾಡಬೇಕು. ಸ್ಟೋರ್ ಅಂತ ಇರುತ್ತೆ, ಸ್ಟೋರ್ನಲ್ಲಿ KSET ಪೇಪರ್ 1 ಅಂತ ಸರ್ಚ್ ಮಾಡಿದ್ರೆ ಈ ಒಂದು ಕಂಪ್ಲೀಟ್ ಕೋರ್ಸ್ ನಿಮಗೆ ಇಲ್ಲಿ ಅವೈಲೇಬಲ್ ಆಗ್ತಾ ಇದೆ. ಅದೇ ರೀತಿಯಾಗಿ ಪೇಪರ್ 2ಗಾಗಿ ನೋಟ್ಸ್ ಮತ್ತು MCQ ಸೆಟ್ ಅನ್ನು ಕೂಡ ಕೊಡ್ತಾ ಇದೆ, ಇದಕ್ಕೂ ಕೂಡ ನೀವು ಜಾಯಿನ್ ಆಗ್ಬೋದು. ಹಾಗಾದ್ರೆ ಲೆಟ್ ಅಸ್ ಮೂವ್ ಟು ದಿ ಕ್ವೆಶ್ಚನ್ಸ್. ವಿಚ್ ಆಫ್ ದ ಫಾಲೋವಿಂಗ್ ಸ್ಟೇಟ್ಮೆಂಟ್ಸ್ ಬೆಸ್ಟ್ ಡಿಸ್ಕ್ರೈಬ್ ದ ಪಾಸಿಟಿವಿಸ್ಟ್ ಅಪ್ರೋಚ್? Option A, positivism emphasizes the importance of subjective experiences. Option B, positivism advocates for teacher-centered approach. Option C, positivism emphasizes the use of qualitative research methods. Option D, positivism seeks to uncover universal laws and objective truth. ಕೆಳಗಿನ ಯಾವ ಹೇಳಿಕೆಯು ಸಕಾರಾತ್ಮಕವಾದ ವಿಧಾನವನ್ನು ಉತ್ತಮವಾಗಿ ವಿವರಿಸುತ್ತದೆ? ಆಪ್ಷನ್ ಎ, ಸಕಾರಾತ್ಮಕವಾದವು ವ್ಯಕ್ತಿನಿಷ್ಠ ಅನುಭವಗಳ ಪ್ರಾಮುಖ್ಯತೆಯನ್ನು ಒತ್ತಿ ಹೇಳುತ್ತದೆ. ಶಿಕ್ಷಕ ಕೇಂದ್ರಿತ ವಿಧಾನವನ್ನು ಸಕಾರಾತ್ಮಕವಾದವು ಪ್ರತಿಪಾದಿಸುತ್ತದೆ. ಆಪ್ಷನ್ ಸಿ, ಸಕಾರಾತ್ಮಕವಾದವು ಗುಣಾತ್ಮಕ ಸಂಶೋಧನಾ ವಿಧಾನಗಳ ಬಳಕೆಯನ್ನು ಒತ್ತಿ ಹೇಳುತ್ತದೆ. ಆಪ್ಷನ್ ಡಿ, ಸಕಾರಾತ್ಮಕವಾದವು ಸಾರ್ವತ್ರಿಕ ಕಾನೂನುಗಳು ಮತ್ತು ವಸ್ತುನಿಷ್ಠ ಸತ್ಯಗಳನ್ನು ಬಹಿರಂಗಪಡಿಸಲು ಪ್ರಯತ್ನಿಸುತ್ತದೆ. And as we all know that positivism approach, it comes under the research methodology. It is not a teacher centered method. Option B easily we can eliminate here. Let us see what do we mean by positivism. Positivism means it is a research philosophy. It is going to emphasize on objective reality, scientific observation, measurement and empirical evidence. The main aim of this positivism approach is developing general laws and objective truths through a systematic investigation by using quantitative research methods. ಇಂದು ಪಾಸಿಟಿವಿಸಮ್ ಅಂದಾಗ ಇದು ಸತ್ಯವನ್ನು ಹುಡುಕುವುದು, ಒಂದು ಥಿಯರಿಯನ್ನು ಅಥವಾ ಸಿದ್ಧಾಂತವನ್ನು ಡೆವಲಪ್ ಮಾಡುವುದು. ಇದೊಂದು ಸಿಸ್ಟಮ್ಯಾಟಿಕ್ ಇನ್ವೆಸ್ಟಿಗೇಷನ್ನ ಮೂಲಕ ಪರಿಮಾಣಾತ್ಮಕ ಕ್ವಾಂಟಿಟೇಟಿವ್ ದತ್ತಾಂಶಗಳನ್ನು ಬಳಸಿ ಸಾಧ್ಯ ಮಾಡಲಾಗುತ್ತೆ. ವಿ ಕ್ಯಾನ್ ಸೇ ದಟ್ ಆಪ್ಷನ್ ಎ ಈಸ್ ಇನ್ಕರೆಕ್ಟ್. Subjective experiences are emphasized by interpretivism, not by positivism. Next, positivism, it is a research philosophy, not a teaching approach. Option B is also incorrect. And positivism is going to focus on quantitative data, not qualitative. Option C is also incorrect. The right answer is option D. Positivism seeks to uncover universal laws and objective truths through scientific inquiry. ಸಕಾರಾತ್ಮಕವಾದವು ಸಾರ್ವತ್ರಿಕ ಕಾನೂನುಗಳು ಮತ್ತು ವಸ್ತುನಿಷ್ಠ ಸತ್ಯಗಳನ್ನು ಬಹಿರಂಗಪಡಿಸಲು ಪ್ರಯತ್ನಿಸುತ್ತದೆ. Next question is, in a research study investigating the effects of new drug on blood pressure, which of the following steps involves recruiting participants and collecting relevant information? Option A, data analysis. Option B, hypothesis testing. Option C, literature review. Option D, data collection. ರಕ್ತದೊತ್ತಡದ ಮೇಲೆ ಹೊಸ ಔಷಧದ ಪರಿಣಾಮಗಳನ್ನು ತನಿಖೆ ಮಾಡುವ ಸಂಶೋಧನಾ ಅಧ್ಯಯನದಲ್ಲಿ ಈ ಕೆಳಗಿನ ಯಾವ ಹಂತಗಳಲ್ಲಿ ಭಾಗವಹಿಸುವವರನ್ನು ನೇಮಿಸಿಕೊಳ್ಳುವುದು ಮತ್ತು ಸಂಬಂಧಿತ ಮಾಹಿತಿಯನ್ನು ಸಂಗ್ರಹಿಸುವುದು ಒಳಗೊಂಡಿರುತ್ತದೆ? ಆಪ್ಷನ್ ಎ, ಡೇಟಾ ವಿಶ್ಲೇಷಣೆ. ಆಪ್ಷನ್ ಬಿ, ಊಹೆಯ ಪರೀಕ್ಷೆ. ಆಪ್ಷನ್ ಸಿ, ಸಾಹಿತ್ಯ ವಿಮರ್ಶೆ. ಆಪ್ಷನ್ ಡಿ, ಡೇಟಾ ಸಂಗ್ರಹಣೆ. Here the step involves recruiting participants and collecting the information from them. It is known as the data collection. ಇಲ್ಲಿ ಪಾರ್ಟಿಸಿಪೆಂಟ್ಸ್ ಅನ್ನು ರಿಕ್ರೂಟ್ ಮಾಡಿಕೊಳ್ಳುವುದು ಮತ್ತೆ ಅವರಿಂದ ಮಾಹಿತಿಯನ್ನು ಸಂಗ್ರಹಿಸುವುದು, ಇದಕ್ಕೆ ನಾವು ದತ್ತಾಂಶಗಳ ಸಂಗ್ರಹಣೆ ಅಂತ ಕರಿತೀವಿ. ಆಪ್ಷನ್ ಎ, ಡೇಟಾ ಅನಲೈಸಿಸ್ ಇಸ್ ಇನ್ಕರೆಕ್ಟ್ ಬಿಕಾಸ್ ದಿಸ್ ಸ್ಟೆಪ್ಸ್ ಇನ್ವಾಲ್ವ್ಸ್ ಅನಲೈಸಿಂಗ್ ದ ಕಲೆಕ್ಟೆಡ್ ಡೇಟಾ. ಇಂದು ಡೇಟಾ ಅನಲೈಸಿಸ್ ನಲ್ಲಿ ನಾವು ಕಲೆಕ್ಟ್ ಮಾಡಿದ ದತ್ತಾಂಶಗಳನ್ನು
ವಿಶ್ಲೇಷಣೆ ಮಾಡ್ತಾ ಇದೀವಿ, ಹೀಗಾಗಿ ಇದು ರಾಂಗ್ ಆಗಿದೆ. ಆಪ್ಷನ್ ಬಿ ಹೈಪೋಥೆಸಿಸ್ ಟೆಸ್ಟಿಂಗ್, ಇಟ್ ಈಸ್ ಆಲ್ಸೋ ಇನ್ಕರೆಕ್ಟ್ ಬಿಕಾಸ್ ಇಟ್ ಇನ್ವಾಲ್ವ್ಸ್ determining whether the collected data support or reject the research hypothesis. Option C, literature review. This step involves reviewing the existing literature or existing studies. So option C is also incorrect. The right answer is option D, data collection. This stage includes recruiting the participants, gathering the information. ಸೊ ಈ ಒಂದು ದತ್ತಾಂಶ ಸಂಗ್ರಹಣೆಯಲ್ಲಿ ನಾವೇನು ಮಾಡ್ತೀವಿ, ಜನರನ್ನ ಆಯ್ಕೆ ಮಾಡ್ಕೊಳ್ತೀವಿ ಮತ್ತೆ ಅವರಿಂದ ಮಾಹಿತಿಯನ್ನ ಕಲೆಕ್ಟ್ ಮಾಡ್ತಾ ಇದ್ದೀವಿ. ಸೊ ಹೀಗಾಗಿ ಆಪ್ಷನ್ ಡಿ, ಡೇಟಾ ಕಲೆಕ್ಷನ್, ದತ್ತಾಂಶ ಸಂಗ್ರಹಣೆ ಇದು ಸರಿಯಾಗಿದೆ. Next question is which section of thesis is typically responsible for outlining the research objectives, methodology and scope of the study? Option A, introduction. Option B, literature review. Option C, abstract. Option D, analysis. ಸಂಶೋಧನಾ ಉದ್ದೇಶಗಳು, ವಿಧಾನ ಮತ್ತು ಅಧ್ಯಯನದ ವ್ಯಾಪ್ತಿಯನ್ನು ವಿವರಿಸಲು ಪ್ರಬಂಧದ ಯಾವ ವಿಭಾಗವು ವಿಶಿಷ್ಟವಾಗಿ ಕಾರಣವಾಗಿದೆ? ಆಪ್ಷನ್ ಎ ಪರಿಚಯ, ಆಪ್ಷನ್ ಬಿ ಸಾಹಿತ್ಯ ವಿಮರ್ಶೆ, ಆಪ್ಷನ್ ಸಿ ಅಮೂರ್ತ, ಆಪ್ಷನ್ ಡಿ ವಿಶ್ಲೇಷಣೆ. Yes, here the introduction section of the thesis outlines the research problem, objectives, scope, significance, and often provides an overview of the methodology. It introduces the study and explains what the research aims to achieve. ಸೊ ಈ ಒಂದು ಯಾವುದೇ ಒಂದು ಸಂಶೋಧನೆ ಇಂಟ್ರೊಡಕ್ಷನ್ ಭಾಗದಲ್ಲಿ ಸೊ ಇದು ಅದರ ಉದ್ದೇಶಗಳು, ಅದರ ವ್ಯಾಪ್ತಿ, ಮಹತ್ವ ಇತ್ಯಾದಿಗಳನ್ನ ವಿವರಿಸುತ್ತೆ. ಸೊ ಇದರ ಜೊತೆಗೆ ಇಟ್ ಇಂಟ್ರೊಡ್ಯೂಸ್ ದ ಸ್ಟಡಿ ಅಂಡ್ ಎಕ್ಸ್ಪ್ಲೇನ್ಸ್ ವಾಟ್ ರಿಸರ್ಚ್ ಏಮ್ಸ್ ಟು, ಸಂಶೋಧನೆ ಮುಖ್ಯ ಉದ್ದೇಶವನ್ನ ಕೂಡ ಇದರಲ್ಲಿ ಹೇಳಲಾಗುತ್ತೆ. ಸೊ ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಎ, ಇಂಟ್ರೊಡಕ್ಷನ್ ಇಸ್ correct answer. It presents the research objectives, scope, background and often an overview of the methodology. So option A, introduction is the correct answer. ಪರಿಚಯ ಇಲ್ಲಿ ಸರಿ ಉತ್ತರ ಆಗಿದೆ. Then literature review means it reviews previous studies and it is going to identify the research gap. And abstract means it provides a brief summary of the entire thesis. It includes objectives, methodology, results and conclusions. Analysis means it presents and interprets the collected data. Next question is what is the main purpose of including references and citations in research paper? Option A, to make the paper more visually appealing. Option B, to give credit to the work and ideas of the researchers. Option C, to increase the word count of the paper. Option D, to show the number of references used by the author. ಸಂಶೋಧನಾ ಪ್ರಬಂಧದಲ್ಲಿ ಉಲ್ಲೇಖಗಳು ಮತ್ತು ಉದ್ಧೃತಗಳನ್ನು ಸೇರಿಸುವ ಮುಖ್ಯ ಉದ್ದೇಶ. ಆಪ್ಷನ್ ಎ, ಕಾಗದವನ್ನು ದೃಷ್ಟಿಗೆ ಹೆಚ್ಚು ಆಕರ್ಷಕವಾಗಿಸಲು. ಆಪ್ಷನ್ ಬಿ, ಇತರ ಸಂಶೋಧಕರ ಕೆಲಸ ಮತ್ತು ಆಲೋಚನೆಗಳಿಗೆ ಮನ್ನಣೆ ನೀಡುವುದು. ಆಪ್ಷನ್ ಸಿ, ಕಾಗದದ ಪದಗಳ ಸಂಖ್ಯೆಯನ್ನು ಹೆಚ್ಚಿಸಲು. ಆಪ್ಷನ್ ಡಿ, ಲೇಖಕರು ಬಳಸಿದ ಉಲ್ಲೇಖಗಳ ಸಂಖ್ಯೆಯನ್ನು ತೋರಿಸಲು. So here references and citations are included in a research paper to acknowledge the original authors and avoid the plagiarism, and this will allow the readers to verify the sources of information. So ಇಲ್ಲಿ references ಅಂತಂದಾಗ ಯಾವ ಒಂದು ಮೂಲದಿಂದ ಮಾಹಿತಿಯನ್ನ ಪಡೆದುಕೊಂಡಿದ್ದೀವಿ. So references and citations, these are used to give credit to the work and ideas of the other researchers. So this is the primary purpose of references and citations. So here option B is the right answer. ಸೊ ಇಲ್ಲಿ ಇತರರ ಸಂಶೋಧಕರ ಕೆಲಸ ಮತ್ತು ಆಲೋಚನೆಗೆ ಮನ್ನಣೆಯನ್ನು ನೀಡುವ ಸಲುವಾಗಿ ಉಲ್ಲೇಖಗಳು ಮತ್ತು ಉದ್ಧೃತಗಳನ್ನ ಬಳಸ್ತಾ ಇದ್ದೀವಿ. ಸೊ ವಿ ಯೂಸ್ ರೆಫರೆನ್ಸಸ್ ಅಂಡ್ ಸೈಟೇಷನ್ಸ್ ಬಿಕಾಸ್ ಇನ್ ಆರ್ಡರ್ ಟು ಗಿವ್ ದ ಕ್ರೆಡಿಟ್ ಟು ದ ವರ್ಕ್ ಅಂಡ್ ಐಡಿಯಾಸ್ ಆಫ್ ದಿ ಅದರ್ ರಿಸರ್ಚರ್ಸ್. Next one is how does ICT enhance data analysis in research? Option A, by discouraging the use of visualization tools for data interpretation. Option B, by providing access to advanced statistical software for automated analysis. Option C, by requiring researchers to perform calculations manually. Option D, by prompting the use of traditional libraries for information retrieval. ಸಂಶೋಧನೆಯಲ್ಲಿ ಮಾಹಿತಿ ವಿಶ್ಲೇಷಣೆಯನ್ನು ICT ಹೇಗೆ ವರ್ಧಿಸುತ್ತದೆ? ಆಪ್ಷನ್ ಎ, ಡೇಟಾ ವ್ಯಾಖ್ಯಾನಕ್ಕಾಗಿ ದೃಶ್ಯೀಕರಣ ಸಾಧನಗಳ ಬಳಕೆಯನ್ನು ನಿರುತ್ಸಾಹಗೊಳಿಸುವುದರ ಮೂಲಕ. ಆಪ್ಷನ್ ಬಿ, ಸ್ವಯಂಚಾಲಿತ ವಿಶ್ಲೇಷಣೆಗಾಗಿ ಸುಧಾರಿತ ಸಂಖ್ಯಾಶಾಸ್ತ್ರೀಯ ಸಾಫ್ಟ್ವೇರ್ ಪ್ರವೇಶವನ್ನು ಒದಗಿಸುವ ಮೂಲಕ. ಆಪ್ಷನ್ ಸಿ, ಸಂಶೋಧಕರು ಕೈಯಾರೆ ಲೆಕ್ಕಾಚಾರಗಳನ್ನು ನಿರ್ವಹಿಸುವ ಮೂಲಕ. ಆಪ್ಷನ್ ಡಿ, ಮಾಹಿತಿ ಮರುಪಡೆಯುವಿಕೆಗಾಗಿ
ಸಾಂಪ್ರದಾಯಿಕ ಗ್ರಂಥಾಲಯಗಳ ಬಳಕೆಯನ್ನು ಉತ್ತೇಜಿಸುವ ಮೂಲಕ. So here, how does ICT enhance data analysis in research? By discovering the use of visualization tool. This easily we can eliminate. By requiring research to perform calculation manually. This also we can eliminate. By prompting the use of traditional library. This also we can eliminate. So the right answer is option B. ಸೊ ಇಲ್ಲಿ ಎ ಮತ್ತೆ ಸಿ ಮತ್ತೆ ಡಿ ಸರಳವಾಗಿ ಎಲಿಮಿನೇಟ್ ಮಾಡಬಹುದು, ತುಂಬಾ ಸರಳವಾದ ಪ್ರಶ್ನೆ. ಸೊ ದ ರೈಟ್ ಆನ್ಸರ್ ವಿಲ್ ಬಿ ಆಪ್ಷನ್ ಬಿ. ಸ್ವಯಂ ಚಾಲಿತ ವಿಶ್ಲೇಷಣೆಗಾಗಿ ಸುಧಾರಿತ ಸಂಖ್ಯಾಶಾಸ್ತ್ರೀಯ ಸಾಫ್ಟ್ವೇರ್ಗೆ ಪ್ರವೇಶವನ್ನು ಒದಗಿಸುವ ಮೂಲಕ. ಸೊ ICT means information and communication technology. It enhances data analysis by enabling researchers to use advanced statistical software such as SPSS, R, SAS, Python. This will ensure the data, the accuracy of the data, then automated analysis. It also support data visualization and faster interpretations. So option B is the correct answer. ಓಕೆ ಫ್ರೆಂಡ್ಸ್, ದಿಸ್ ಈಸ್ ಅಬೌಟ್ ಅವರ್ ಟುಡೇ ಸೆಷನ್. ಸೊ ಯಾರೆಲ್ಲ ವಿದ್ಯಾರ್ಥಿಗಳು KCET 2026 ಪ್ರಿಪೇರ್ ಮಾಡ್ತಾ ಇದ್ದಾರೆ, ಗ್ಲೋಬಲ್ ಆನ್ಲೈನ್ ಕನ್ನಡ ವತಿಯಿಂದ ಪೇಪರ್ 1ಗಾಗಿ ನಾವು ಕೋರ್ಸನ್ನು ಆರಂಭ ಮಾಡಿದ್ದೀವಿ. ಇದರಲ್ಲಿ ಕಂಪ್ಲೀಟ್ ಥಿಯರಿ ಲೆಕ್ಚರ್ಸ್, MCQ ಲೆಕ್ಚರ್ಸ್, 50 ಮಾಕ್ ಟೆಸ್ಟ್, ನೋಟ್ಸ್, 5000 ಪ್ಲಸ್ MCQ PDF ಅನ್ನು ಕೊಡ್ತಾ ಇದ್ದೀವಿ. ಜೊತೆಗೆ ಎಲ್ಲ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ಗಳ ಒಂದು ಉತ್ತರ ಸಹಿತ PDF ವಿಡಿಯೋಗಳನ್ನು ನೀಡ್ತಾ ಇದ್ದೀವಿ. ಸೊ ಇದಕ್ಕೆ ಜಾಯ್ನ್ ಆಗಲು ಗ್ಲೋಬಲ್ ಆನ್ಲೈನ್ ಆ್ಯಪ್ ಅನ್ನು ಡೌನ್ಲೋಡ್ ಮಾಡಿಕೊಂಡು ಜಾಯ್ನ್ ಆಗ್ಬೋದು. ಅದೇ ರೀತಿ ಪೇಪರ್ 2ಗಾಗಿ ಕೆಳಗೆ ಕೊಟ್ಟ ಎಲ್ಲ ವಿಷಯಗಳ ಮೇಲೆ ನೋಟ್ಸ್ ಆ್ಯಂಡ್ MCQ ಸೆಟ್ ಅನ್ನು ಕೂಡ ಕೊಡ್ತಾ ಇದ್ದೀವಿ. ಇದಕ್ಕೂ ಕೂಡ ಜಾಯ್ನ್ ಆಗಲು ನಂಬರ್ಸ್ಗೆ ವಾಟ್ಸಪ್ ಅನ್ನು ಬಳಸಿ ಮೆಸೇಜ್ ಮಾಡಬಹುದು. ಹೆಚ್ಚಿನ ಮಾಹಿತಿಗಾಗಿ ಗ್ಲೋಬಲ್ ಆನ್ಲೈನ್ ಕನ್ನಡ ಅಂತ ಟೆಲಿಗ್ರಾಮ್ ಗ್ರೂಪ್ ಕೂಡ ಇದೆ, ಜಾಯ್ನ್ ಆಗಿ. ಎಸ್, ಐ ವಿಶ್ ಆಲ್ ದ ಬೆಸ್ಟ್ ಟು ಆಲ್. ಥ್ಯಾಂಕ್ ಯು.